ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ನಾವು ಜಿಡ್ಡು ಕೃಷ್ಣಮೂರ್ತಿ ಅವರ ಬೋಧನೆಗಳ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಆ ಸರಣಿಗೆ ಮತ್ತೊಮ್ಮೆ ಸ್ವಾಗತ. ಇದು ನಮ್ಮ ಬಗ್ಗೆ ನಾವೇ ತಿಳ್ಕೊಳ್ಳೋ ಒಂದು ಬಹಳ ಫ್ಯಾಸಿನೇಟಿಂಗ್ ಪಯಣ. ಕೃಷ್ಣಮೂರ್ತಿ ಯಾರು, ಅವರ ಚಿಂತನೆ ಎಷ್ಟು ವಿಶಿಷ್ಟ ಅನ್ನೋದನ್ನ ನಾವು ಹಿಂದಿನ ಸಂಚಿಕೆಗಳಲ್ಲಿ ನೋಡಿದ್ದೇವೆ. ಅವರದ್ದು ನೇರ ಅನುಭವಕ್ಕೆ, ಸ್ವಯಂ ಶೋಧನೆಗೆ ಪ್ರಾಮುಖ್ಯತೆ ಕೊಡುವ ದಾರಿ. ಇವತ್ತು ನಾವು ಚರ್ಚೆಗೆ ಹೊರಟಿರೋ ವಿಷಯ ಅಂದ್ರೆ ಆಯ್ಕೆಯಿಲ್ಲದ ಅರಿವು ಅಥವಾ ಚಾಯ್ಸ್ಲೆಸ್ ಅವೇರ್ನೆಸ್. ಇದು ಅವರ ಬೋಧನೆಗಳಲ್ಲಿ ಬಹಳ ಪ್ರಮುಖವಾದದ್ದು, ಅಷ್ಟೇ ಆಳವಾದ ಕಾನ್ಸೆಪ್ಟ್ ಕೂಡ. ಸರಿ, ಹಾಗಾದರೆ ಶುರು ಮಾಡೋಣ. ಈ ಆಯ್ಕೆಯಿಲ್ಲದ ಅರಿವು ಅಂದ್ರೆ ಆಕ್ಚುಲಿ ಏನು? ಸ್ವಲ್ಪ ಸರಳವಾಗಿ ಹೇಳೋಣವಾ? ಖಂಡಿತ. ಬೇಸಿಕಲಿ ಇದು ಇರುವುದನ್ನ ಇದ್ದ ಹಾಗೆ ನೋಡೋದು. ಅಂದ್ರೆ ಯಾವುದೇ ತೀರ್ಪು ಕೊಡದೆ ಸರಿ ತಪ್ಪು ಅಂತ ಜಡ್ಜ್ ಮಾಡದೆ, ಓಕೆ, ನಮ್ಮ ಆಲೋಚನೆಗಳು ಮಧ್ಯೆ ಬರದೆ, ಮತ್ತೆ ಮುಖ್ಯವಾಗಿ ನಾನು ನೋಡ್ತಾ ಇದ್ದೀನಿ ಅನ್ನೋ ಒಂದು ಬೇರೆ ವ್ಯಕ್ತಿ, ನೋಡಲ್ಪಡೋ ವಿಷಯ ಇನ್ನೊಂದು ಬೇರೆ, ಈ ತರಹದ ಡಿವಿಷನ್ ಇಲ್ಲದೆ ಗಮನಿಸೋದು. ಅಂದ್ರೆ ಅಬ್ಸರ್ವರ್ ಮತ್ತು ಅಬ್ಸರ್ವ್ಡ್ ಒಂದೇ ಆಗಿರೋ ಸ್ಥಿತಿ. ಹೌದು, ಆ ತರಹ. ಆ ನೋಡೋ ಕ್ರಿಯೆ ಮಾತ್ರ ಇರುತ್ತೆ. ನಾನು ಅನ್ನೋ ಒಂದು ಪ್ರತ್ಯೇಕ ಕೇಂದ್ರ ಅಲ್ಲಿ ಇರೋದಿಲ್ಲ. ಇದೊಂದು ಪ್ಯೂರ್ ಡೈರೆಕ್ಟ್ ಅಬ್ಸರ್ವೇಷನ್. ಕೃಷ್ಣಮೂರ್ತಿ ಅವರ ಒಂದು ಮಾತು ನೆನಪಾಗುತ್ತೆ, ಆಯ್ಕೆಯಿಲ್ಲದ ಅರಿವೇ ನಿಜವಾದ ಸ್ವಾತಂತ್ರ್ಯ ಅಂತ. ನಿಜವಾದ ಸ್ವಾತಂತ್ರ್ಯ, ಇಂಟ್ರೆಸ್ಟಿಂಗ್. ಹೌದು. ಅಂದ್ರೆ ಇದು ಯಾವುದೇ ಆಯ್ಕೆ ಇಲ್ಲದ, ರಿಯಾಕ್ಷನ್ ಇಲ್ಲದ, ತಕ್ಷಣದ ಮತ್ತು ಆ ಈಗೋ, ಆ ನಾನು ಅನ್ನೋ ಸೆಂಟರ್ ಇಲ್ಲದ ಅವೇರ್ನೆಸ್. ಆದರೆ ನಮ್ಮ ಮನಸ್ಸಿನ ಸಹಜ ಸ್ವಭಾವನೆ ಆಯ್ಕೆ ಮಾಡೋದಲ್ವಾ? ಈಗ ನೋಡಿ, ಕೋಪ ಬಂದ್ರೆ ಕೋಪ ಮಾಡ್ಕೋಬಾರ್ದು, ಶಾಂತವಾಗಿರ್ಬೇಕು ಅಂತ ಅನ್ಕೋತೀವಿ. ಇದೊಂದು ಆಯ್ಕೆ ತಾನೇ, ಇದರಲ್ಲೇನ್ ಸಮಸ್ಯೆ? ಒಳ್ಳೆ ಪ್ರಶ್ನೆ. ಕೃಷ್ಣಮೂರ್ತಿ ದೃಷ್ಟಿಯಲ್ಲಿ ಈ ಮೆಂಟಲ್ ಚಾಯ್ಸ್ ಇದೆಯಲ್ಲ, ಅಲ್ಲೇ ಕಾನ್ಫ್ಲಿಕ್ಟ್ ಶುರುವಾಗುತ್ತೆ. ಓಹೋ, ಹೇಗೆ? ನೋಡಿ, ನಾವು ಕೋಪ ಮತ್ತು ಶಾಂತಿಯ ನಡುವೆ ಚೂಸ್ ಮಾಡಿದಾಗ ನಾವು ಒಂದು ಫ್ರಾಗ್ಮೆಂಟೆಡ್ ಕಾನ್ಷಿಯಸ್ನೆಸ್ ಇಂದ ಆಪರೇಟ್ ಮಾಡ್ತೀವಿ. ಅಂದ್ರೆ ಮನಸ್ಸು ಒಡೆದ ಹಾಗೆ. ಅಂದ್ರೆ ಒಂದು ಭಾಗ ಕೋಪದಲ್ಲಿದೆ, ಇನ್ನೊಂದು ಅದನ್ನ ಬೇಡ ಅಂತಿದೆ. ಎಕ್ಸಾಕ್ಟ್ಲಿ. ನಾವ್ ಏನನ್ನೋ ಆಗಬೇಕು ಅಂತ ಟ್ರೈ ಮಾಡ್ತೀವಿ. ನಾನು ಕೋಪಿಷ್ಟ ಅಲ್ಲ, ನಾನು ಶಾಂತ ಅಂತ. ಈ ಪ್ರಯತ್ನವೇ ನಮ್ಮಲ್ಲಿ ಒಂದು ಡಿವಿಷನ್, ಒಂದು ಒಡಕನ್ನ ಸೃಷ್ಟಿ ಮಾಡುತ್ತೆ. ಕೃಷ್ಣಮೂರ್ತಿ ಹೇಳೋ ಹಾಗೆ, ಅರಿವಿನಲ್ಲಿ ಆಯ್ಕೆ ಇಲ್ಲ. ನೀವು ಆರಿಸಿದ ತಕ್ಷಣ ತಾರತಮ್ಯ ಶುರುವಾಗುತ್ತೆ. ನೀವು ದ್ವಂದ್ವದ ಸಂಘರ್ಷದಲ್ಲಿ ಸಿಕ್ಕಾಕೋತೀರಿ. ಸರಿ. ಆಯ್ಕೆ ಇದ್ರೆ ಕಾನ್ಫ್ಲಿಕ್ಟ್ ಇದೆ, ಕಾನ್ಫ್ಲಿಕ್ಟ್ ಇದ್ರೆ ಸ್ಪಷ್ಟತೆ ಇರಲ್ಲ, ಕ್ಲಾರಿಟಿ ಇರಲ್ಲ. ಇದು ಕೇಳೋಕೆ ಚೆನ್ನಾಗಿದೆ, ಥಿಯರಿಟಿಕಲಿ ಅರ್ಥ ಆಗ್ತಿದೆ. ಆದರೆ ಡೈಲಿ ಲೈಫ್ನಲ್ಲಿ ಇದನ್ನ ಅಳವಡಿಸ್ಕೊಳ್ಳೋದು ಹೇಗೆ? ಸ್ವಲ್ಪ ಆಬ್ಸ್ಟ್ರಾಕ್ಟ್ ಅನ್ಸುತ್ತೆ ಅಲ್ವಾ? ಹೌದು, ಅದು ಸಹಜ. ಒಂದು ಉದಾಹರಣೆ ನೋಡೋಣ. ನಿಮ್ಗೆ ಕೋಪ ಬಂತು ಅಂತ ಅನ್ಕೊಳ್ಳಿ. ಸರಿ. ತಕ್ಷಣ ಮನಸ್ಸೇನ್ ಹೇಳುತ್ತೆ? ನಾನು ಹಿಂಗೆ ಕೋಪ ಮಾಡ್ಕೋಬಾರ್ದಿತ್ತು, ಅಥವಾ ಇವರಿಂದ ನನಗೆ ಕೋಪ ಬಂತು ಅಂತ ರಿಯಾಕ್ಟ್ ಮಾಡುತ್ತೆ, ಜಡ್ಜ್ ಮಾಡುತ್ತೆ. ಸಾಮಾನ್ಯ ರಿಯಾಕ್ಷನ್ ಅದೇ. ಇಲ್ಲಿ ಚಾಯ್ಸ್ ಇದೆ ನೋಡಿ, ಕೋಪವನ್ನ ಸಪ್ರೆಸ್ ಮಾಡೋದು ಅಥವಾ ಎಕ್ಸ್ಪ್ರೆಸ್ ಮಾಡೋದು. ಆದ್ರೆ ಆಯ್ಕೆ ಇಲ್ಲದ ಅರಿವು ಅಂದ್ರೆ ಆ ಕೋಪ ಬರೋದೆನ, ಅದು ಹೇಗೆ ಸ್ಟಾರ್ಟ್ ಆಗತ್ತೆ, ಶರೀರದಲ್ಲೇನ್ ಸೆನ್ಸೇಷನ್ಸ್ ಆಗತ್ತೆ, ಯಾವ ಆಲೋಚನೆಗಳು ಬರುತ್ತೆ, ಇದನ್ನೆಲ್ಲ ಸುಮ್ನೆ ಗಮನಿಸೋದು. ಅದಕ್ಕೆ ಇದು ಒಳ್ಳೇದು, ಇದು ಕೆಟ್ಟದ್ದು ಅಂತ ಲೇಬಲ್ ಹಾಕದೆ. ಎಕ್ಸಾಕ್ಟ್ಲಿ. ಅದನ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡದೆ ಸುಮ್ನೆ ನೋಡೋದು. ಕೃಷ್ಣಮೂರ್ತಿ ಹೇಳೋ ಹಾಗೆ ಅವೇರ್ನೆಸ್ ಅಂದ್ರೆ ನೋಡುವುದು, ಯಾವುದೇ ಆಯ್ಕೆ ಇಲ್ಲದೆ. ಇದು ನಿಜಕ್ಕೂ ಬೇರೆ ತರದ ಪರ್ಸ್ಪೆಕ್ಟಿವ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀರಾ ಎವ್ರಿಡೇ ಲೈಫಿಂದ? ಖಂಡಿತ. ಈಗ ಆಫೀಸ್ ಸಿಚುವೇಶನ್ ತಗೊಳ್ಳಿ. ಒಬ್ಬ ಕೊಲೀಗ್ ಎಲ್ಲರ ಮುಂದೆ ಏನೋ ಅನ್ಬಿಟ್ರು. ನಿಂಗೆ ಅವಮಾನ ಆಯ್ತು, ನೋವಾಯ್ತು, ಕೋಪ ಬಂತು. ಇದು ಕಾಮನ್, ಸಾಮಾನ್ಯ ರಿಯಾಕ್ಷನ್ ಏನೋ. ಕೂಗಾಡೋದು, ಇಲ್ಲಂದ್ರೆ ಸುಮ್ನಿದ್ದು ಒಳಗೆ ಬೇಯೋದು, ಅಥವಾ ಯಾಕ್ ಹಿಂಗಂದ್ರು ಅಂತ ಕೊರಗೋದು, ಅಲ್ವಾ? ಹೌದು. ಆಯ್ಕೆ ಇಲ್ಲದ ಅರಿವಿನಲ್ಲಿ ಆ ನೋವು, ಆ ಕೋಪ ಬರೋದನ್ನ ಗಮನಿಸೋದು. ದೇಹದಲ್ಲಿ ಏನಾಗ್ತಿದೆ, ಉಸಿರು ಹೇಗಿದೆ, ಮನಸ್ಸಲ್ಲಿ ಏನೇನ್ ಕಥೆಗಳು ಬರ್ತಿವೆ, ಇದನ್ನೆಲ್ಲ ಜಸ್ಟ್ ನೋಡುವುದು. ಪ್ರತಿಕ್ರಿಯಿಸಿದೆ, ಸಪ್ರೆಸ್ ಮಾಡದೆ. ಆ ಶುದ್ಧವಾದ ನೋಟ ಇದೆಯಲ್ಲ, ಅದೇ ಆ ಎಮೋಷನಲ್ ಪ್ರೆಷರನ್ನು ರಿಲೀಸ್ ಮಾಡಬಹುದು ಆಟೋಮ್ಯಾಟಿಕಲಿ. ಮೆಡಿಟೇಷನಲ್ಲೂ ಹಾಗೇನೆ. ಆಲೋಚನೆಗಳು ಬರುತ್ತೆ ಹೋಗುತ್ತೆ, ಅದನ್ನ ಆಕಾಶದಲ್ಲಿ ಮೋಡುಗಳು ಹೋಗೋ ಹಾಗೆ ನೋಡೋದು. ತಡೆಯೋಕ್ಕೂ ಹೋಗಲ್ಲ, ಫಾಲೋ ಮಾಡೋಕ್ಕೂ ಹೋಗಲ್ಲ. ಕೃಷ್ಣಮೂರ್ತಿ ಪದೇ ಪದೇ ಹೇಳೋದು, ಅರಿವು ಅಂದ್ರೆ ಕಂಡೆಮ್ನೇಷನ್ ಇಲ್ಲದ ವೀಕ್ಷಣೆ, ವಸ್ತುಗಳನ್ನ ಇದ್ದ ಹಾಗೆ ನೋಡೋದು.
ಈಗ ನಾವು ಮೈಂಡ್ಫುಲ್ನೆಸ್ ಅಂತ ಕೇಳ್ತೀವಲ್ಲ, ಅಥವಾ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ, ಇದಕ್ಕೂ ಈ ಆಯ್ಕೆಯಲ್ಲದ ಅರಿವಿಗೂ ಏನು ವ್ಯತ್ಯಾಸ? ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಹೌದು, ಸೂಕ್ಷ್ಮ ವ್ಯತ್ಯಾಸ ಇದೆ. ಮೈಂಡ್ಫುಲ್ನೆಸ್ ಅಂದಾಗ ಸಾಮಾನ್ಯವಾಗಿ ಒಂದು ಇಂಟೆನ್ಷನ್ ಇರುತ್ತೆ, ಒಂದು ಉದ್ದೇಶ ಇಟ್ಕೊಂಡು ಗಮನ ಹರಿಸೋದು. ಓಕೆ. ಕಾನ್ಸಂಟ್ರೇಷನ್ ಅಂದ್ರೆ ಒಂದೇ ವಿಷಯದ ಮೇಲೆ ಫೋಕಸ್ ಮಾಡಿ ಬಾಕಿ ಎಲ್ಲದನ್ನೂ ಎಕ್ಸ್ಕ್ಲೂಡ್ ಮಾಡೋದು. ಸರಿ. ಆದ್ರೆ ಆಯ್ಕೆಯಿಲ್ಲದ ಅರಿವು ಎಫರ್ಟ್ ಇಲ್ಲದೆ, ಯಾವುದನ್ನು ಎಕ್ಸ್ಕ್ಲೂಡ್ ಮಾಡದೆ ಎಲ್ಲವನ್ನೂ ತನ್ನೊಳಗೆ ತಗೊಳುತ್ತೆ. ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಇದು ಸೆಲ್ಫ್ ಕಂಟ್ರೋಲ್ ಅಲ್ಲ, ಯಾಕಂದ್ರೆ ಕಂಟ್ರೋಲಲ್ಲಿ ಸಪ್ರೆಷನ್ ಇದೆ. ಇದು ಅನಾಲಿಸಿಸ್ ಕೂಡ ಅಲ್ಲ, ಯಾಕಂದ್ರೆ ಅನಲೈಸ್ ಮಾಡೋಕೆ ಒಬ್ಬ ನಾನು ಇರ್ಬೇಕಾಗತ್ತೆ. ಹಾಗಾದ್ರೆ ಈ ಆಯ್ಕೆ ಇಲ್ಲದ ಅರಿವನ್ನು ನಾವು ಪಡೆಯಬೇಕು, ಅಚೀವ್ ಮಾಡಬೇಕು ಅನ್ನೋದು ನಮ್ಮ ಗೋಲ್ ಆಗ್ಬೇಕಾ? ಇಲ್ಲ, ಖಂಡಿತ ಇಲ್ಲ. ಕೃಷ್ಣಮೂರ್ತಿ ಇದನ್ನ ಪ್ರಾಕ್ಟೀಸ್ ಮಾಡಿ ಡಿಸಿಪ್ಲಿನ್ ಇಂದ ಅಚೀವ್ ಮಾಡೋ ಗೋಲ್ ಅಂತ ಎಲ್ಲೂ ಹೇಳಿಲ್ಲ. ಓ. ಅವರೇ ಹೇಳೋ ಹಾಗೆ ನೀವು ಅರಿವನ್ನ ಅಭ್ಯಾಸ ಮಾಡೋಕ್ಕಾಗಲ್ಲ. ಒಂದು ಮೆಥಡ್ ಬಂದ್ರೆ ಅದು ಮನಸ್ಸನ್ನ ಡಲ್ ಮಾಡುತ್ತೆ. ಹೌದು, ಕೇಳಿದ್ದೀನಿ. ಬದಲಿಗೆ ನಾವು ಎಷ್ಟು ಅವೇರ್ ಆಗಿಲ್ಲ, ನಮ್ಮ ಮನಸ್ಸು ಎಷ್ಟು ಗದ್ದಲದಲ್ಲಿದೆ, ನಮ್ಮ ರಿಯಾಕ್ಷನ್ಸ್ ಎಷ್ಟು ಆಟೋಮ್ಯಾಟಿಕ್ ಆಗಿದೆ, ಇದ್ರ ಬಗ್ಗೆ ಮೊದಲು ಅವೇರ್ ಆಗೋಕ್ ಅವ್ರು ಹೇಳ್ತಾರೆ. ಅವೇರ್ನೆಸ್ ಅನ್ನೋದು ನಾವು ಎಲ್ಲಿದೀವೋ, ಆಕ್ಚುಲಿ ಏನ್ ನಡೀತಿದ್ಯೋ ಅಲ್ಲಿಂದಲೇ ಶುರುವಾಗೋದು. ಹಾಗಾದ್ರೆ ಇದೆಲ್ಲದರ ಪರಿಣಾಮ ಏನು? ಕೊನೆಗೆ ಇದರಿಂದ ಏನ್ ಸಿಗುತ್ತೆ? ವಾಟ್ಸ್ ದ ಪಾಯಿಂಟ್? ಆಳವಾಗಿ ನೋಡಿದ್ರೆ ಈ ಆಯ್ಕೆ ಇಲ್ಲದ ಅರಿವಿನಿಂದ ನಮ್ಮ ಸ್ವಯಂ, ನಮ್ಮ ಸೆಲ್ಫ್ ಹೇಗೆ ಕನ್ಸ್ಟ್ರಕ್ಟ್ ಆಗಿದೆ ಅನ್ನೋದರ ಡೈರೆಕ್ಟ್ ಇನ್ಸೈಟ್ ಸಿಗುತ್ತೆ. ನಮ್ಮ ಹಳೆ ಐಡಿಯಾಸ್, ನಮಗೆ ಗೊತ್ತಿಲ್ಲದೆ ನಮ್ಮ ಮೇಲೆ ಪ್ರಭಾವ ಬೀರಿರೋ ಕಂಡೀಷನಿಂಗ್, ನಮ್ಮ ಒಳಗಿನ ಕಾನ್ಫ್ಲಿಕ್ಟ್ಸ್, ಇದ್ರಿಂದ ಫ್ರೀಡಮ್ ಸಿಗುತ್ತೆ. ಒಂದು ಸಹಜವಾದ ಕ್ಲಾರಿಟಿ, ಒಂದು ಇಂಟೆಲಿಜೆನ್ಸ್ ಬರುತ್ತೆ. ಮತ್ತೆ ಆ ಪ್ರಯತ್ನ ಇಲ್ಲದೆ ಮನಸ್ಸಿನ ಗದ್ದಲ ನಿಂತು ಒಂದು ಸೈಲೆನ್ಸ್ ಬರುತ್ತೆ. ಕೃಷ್ಣಮೂರ್ತಿ ಹೇಳೋ ಹಾಗೆ ಅರಿವಿನ ಜ್ವಾಲೆಯಲ್ಲಿ ಇಡೀ ಪ್ರಜ್ಞೆಯ ಸ್ಟ್ರಕ್ಚರ್ ಬಹಿರಂಗ ಆಗೋದು. ಹೌದು. ಇದು ನಾವು ವಿಷಯಗಳನ್ನ ನೋಡೋ ರೀತಿಯನ್ನೇ ಬದಲಾಯಿಸೋ ಹಾಗಿದೆಯಲ್ಲ. ಇದೊಂದು ಟೆಕ್ನಿಕ್ ಅಲ್ಲ, ಬದಲಿಗೆ ಎಲ್ಲಾ ಟೆಕ್ನಿಕ್ಸ್ನ ಅಂತ್ಯ ಇದ್ದಾಗೆ. ಖಚಿತವಾಗಿ. ಇದು ಕೇವಲ ಸ್ಪಷ್ಟವಾಗಿ ನೋಡೋದು. ಆ ನೋಟದಲ್ಲಿಯೇ ಪ್ರಯತ್ನದಿಂದಲ್ಲ, ಆಳವಾದ ಗ್ರಹಿಕೆಯಿಂದಲೇ ಟ್ರಾನ್ಸ್ಫಾರ್ಮೇಷನ್ ಆಗೋದು. ನಿಜಕ್ಕೂ ಇದು ತುಂಬಾ ಆಳವಾದ ವಿಚಾರ. ಕೇಳುಗರಿಗೆ ಒಂದು ಪ್ರಶ್ನೆ ಇಟ್ಟೋಗೋಣ. ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು ಬರ್ತಾ ಇರುತ್ತಲ್ಲ, ಅದನ್ನ ಗಮನಿಸುವಾಗ ಏನನ್ನು ಚೇಂಜ್ ಮಾಡಕ್ಕೆ ಟ್ರೈ ಮಾಡದೆ, ಇದು ಸರಿ ತಪ್ಪು ಅಂತ ಜಡ್ಜ್ ಮಾಡದೆ ಸುಮ್ಮನೆ ಅಬ್ಸರ್ವ್ ಮಾಡಿದ್ರೆ ಏನಾಗ್ಬೋದು? ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇವತ್ತಿನ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಧನ್ಯವಾದಗಳು. ಕೃಷ್ಣಮೂರ್ತಿಯವರ ಬೋಧನೆಗಳ ಬಗ್ಗೆ ನಮ್ಮ ಈ ಎಕ್ಸ್ಪ್ಲೋರೇಷನ್ ಮುಂದಿನ ಸಂಚಿಕೆಗಳಲ್ಲೂ ಮುಂದುವರಿಯುತ್ತೆ. ಅಲ್ಲಿಯವರೆಗೂ ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ.